ನಮಸ್ತೆ, ವೆಲ್ಕಮ್ ಟು ಆರ್ ಕಿಚನ್. ಇವತ್ತು ಎಗಿಟೇರಿಯನ್ಸ್ಗೋಸ್ಕರ ಒಂದು ಎಗ್ಗಲ್ಲಿ ಒಂದು ಸ್ಪೆಷಲ್ ಡಿಶ್ ಮಾಡ್ತಾ ಇದೀವಿ. ಅದು ಎಲ್ಲದಕ್ಕೂ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ಮಾಡೋಕ್ಕೂ ತುಂಬ ಸುಲಭ, 10 to 15 ಮಿನಿಟ್ಸಲ್ಲಿ ಮುಗಿಸ್ಬೋದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಬಾಕ್ಸಿಗೆ ಮಾಡಿ ಕಳಿಸ್ರಿ, ಇಷ್ಟಪಡ್ತಾರೆ ಅವರು. ಬನ್ನಿ ನೋಡೋಣ ಹೆಂಗೆ ಮಾಡೋದು ಅಂತ. ಈಗ ಎಗ್ ತವಾ ಫ್ರೈಗೆ ಇಂಗ್ರೀಡಿಯೆಂಟ್ಸ್ ನೋಡೋಣ. ಮೊಟ್ಟೆ ಒಂದು 5-6, ಮೆಣಸಿನ ಪುಡಿ, ಉಪ್ಪು, ಗರಂ ಮಸಾಲ, ಅರಿಶಿನ, ಬಟರು, ಟೊಮ್ಯಾಟೊ, ಕರಿಬೇವು, ಈರುಳ್ಳಿ, ಮೆಣಸಿನ್ಕಾಯಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಈಗ ಮೊಟ್ಟೆ ಬೇಯಕ್ಕೆ ಇಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಈಗ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಇದು ಮೊಟ್ಟೆ ಬಾಯ್ಲ್ ಆಗಿದ ತಕ್ಷಣ ಆಮೇಲೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು 10 ನಿಮಿಷ ಇದು ಬಾಯ್ಲ್ ಆಗಲಿ. ಈಗ ಇದು ಫುಲ್ ಬೆಂದಿದೆ. ಈಗ ಇದು ತಣ್ಣೀರ್ಗೆ ಹಾಕ್ತೀನಿ, ಆವಾಗ ಸಿಪ್ಪೆ ಎಲ್ಲ ಬಿಡಿಸ್ಕೊಳ್ಳೋದಕ್ಕೆ. ಆಮೇಲೆ ಮಸಾಲೆ ಮಾಡೋದಕ್ಕೆ ರೆಡಿ ಮಾಡ್ಕೊತೀನಿ. ಈಗ ಮೊಟ್ಟೆ ಇದು ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ, ಕಟ್ ಮಾಡ್ಕೋಬೇಕದು. ಇದು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಕಟ್ ಮಾಡಿದೆ. ಟೊಮೆಟೊ ಒಂದು ಅರ್ಧ ಸಾಕು, ಜಾಸ್ತಿ ಬೇಡ. ಮೆಣಸಿನ್ಕಾಯಿ ಜಸ್ಟ್ ಸುಮ್ಮನೆ ಗಾರ್ನಿಶ್ಗೆ ಸಾಕು. ಈಗ ಮೊಟ್ಟೆ ಕಟ್ ಮಾಡ್ಕೊಳ್ಳೋಣ ಹಾಫಿಗೆ. ನೋಡಿ, ಹಿಂಗೆ ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ಬೇಕು. ಇದು ತುಂಬಾ ಚೆನ್ನಾಗಿರುತ್ತೆ ಮಾಡಿದ್ರೆ, ತಿನ್ನೋದಕ್ಕೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ರಸಮ್ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಬೇಳೆ ರಸ ಮಾಡಿಬಿಟ್ಟು ಇದು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮಾಡ್ಕೊತೀನಿ. ಈಗ ಇದು ಮೊಟ್ಟೆನ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಬಟರ್ ಹಾಕೋತೀನಿ. ಬಟರ್ ಬಿಸಿ ಆಗಿದೆಲ್ಲ, ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂತೀನಿ. ಉಪ್ಪು ಒಂದು ಅರ್ಧ ಸ್ಪೂನ್ ಅಷ್ಟೇ. ಇದು ಮೊಟ್ಟೆನ ಮಾಡ್ಕೋಬೇಕಲ್ಲ, ಅದರಿಂದ ನೋಡಿ ಸ್ವಲ್ಪ ಒಂದಿಷ್ಟೇ ಇಷ್ಟು. ಇಲ್ಲಾಂದ್ರೆ ಮೊಟ್ಟೆ ಸಪ್ಪೆ ಸಪ್ಪೆ ಆಗೋಗುತ್ತೆ. ಅದರಿಂದ ಇದು ಈಗ ಸ್ವಲ್ಪ ಕರ್ಬೇವು ಹಾಕೊಂಡಿದ್ದೀನಿ. ಇವಾಗ ಇದನ್ನ ಇದು ಹಿಂಗ್ ಇಟ್ಟಿದ್ದೀನಲ್ಲ, ಇದು 2 ಕಡೆ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಹಾಕೊಂತೀನಿ. ಮೇಲೆ ಸ್ವಲ್ಪ ಅರಿಶಿನ ಉದುರಿಸ್ಕೋಬೇಕಷ್ಟೇ, ಸ್ವಲ್ಪ ಫ್ಲೇವರ್ಗೆ. ಇವಾಗ ಎಲ್ಲ ತಿರುವಾಕ್ಬೇಕು ನೋಡಿ, ಹಿಂಗೆ. ಇದಾಗಿದೆ, ಇದು ತೆಕ್ಕೊಂತೀನಿ ನೋಡಿ. ಇವಾಗ ಸ್ವಲ್ಪ ಆಯಿಲ್ ಹಾಕೊಂತೀನಿ, ಜಾಸ್ತಿ ಬೇಡ, ಸ್ವಲ್ಪ ಅಷ್ಟೇ. ಈಗ ಇದು ಬಿಸಿ ಆಗಿದೆ. ಇವಾಗ ಕರ್ಬೇವನ್ನು ಮೆಣಸಿನ್ಕಾಯಿ ಹಾಕೋಬೇಕು. ಈಗ ಈರುಳ್ಳಿ ಹಾಕೋಬೇಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೂರೇ ಚೂರು ಫ್ಲೇವರ್ಗಷ್ಟೇ, ಜಾಸ್ತಿ ಬೇಡ ನೋಡಿ, ಇಷ್ಟೇ. ಇವಾಗ ಟೊಮೆಟೊ ಹಾಕೋತೀನಿ. ಇವಾಗ ಮೆಣಸಿನ್ಕಾಯಿ ಪೌಡರ್ ಹಾಕೋತೀನಿ, 1 ಸ್ಪೂನ್ ಹಾಕೊಂತೀನಿ. ಮತ್ತೆ ಸ್ವಲ್ಪ ಗರಂ ಮಸಾಲ. ಈಗ ಸ್ವಲ್ಪ ಉಪ್ಪು ಹಾಕೊಂತೀನಿ.
ಈಗ ಸ್ವಲ್ಪ ನೀರು ಚಿಮ್ಮಿಸ್ಕೊತೀನಿ. ಈಗ ಸ್ವಲ್ಪ ಇದು ಬೆಂದ್ಕೋಬೇಕು ಚೆನ್ನಾಗೆ. ಈಗ ಈ ತರ ಮಾಡ್ಕೊಂಡಿದೀನಿ. ಈಗ ಇದು ಚೆನ್ನಾಗಿ ಬೆಂದಿದೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಈಗ ಮೊಟ್ಟೆನ ಹಿಂಗ್ ಇಟ್ಕೊಂತೀನಿ ಇದ್ರ ಮೇಲೆ. ನೀಟಾಗಿ ಇದನ್ನ ಹಿಂಗ್ ಇಟ್ಕೊಬೇಕು ನಾನು. ಒಂದ್ 5 ನಿಮಿಷ ಸಿಮ್ ಫ್ಲೇಮ್ ಅಲ್ಲಿ ಇದು ಆಗ್ಬೇಕು. ಈಗ ನೋಡಿ ಚೆನ್ನಾಗ್ ಆಗ್ತಾ ಇದೆ. ಈ ತರ ಫುಲ್ ಬಬಲ್ಸ್ ಬರ್ಬೇಕು. ಈಗ ಮೆಣಸು ಪುಡಿ ಹಾಕ್ಬೇಕು ಲಾಸ್ಟ್ ಅಲ್ಲಿ. ನಾನು ಆಗ್ಲೇ ಹೇಳಕ್ ಮರ್ತೋಯ್ತು ಮೆಣಸು. ಈಗ ಹಾಕ್ತಾ ಇದೀನಿ ಮೆಣಸು ಪುಡಿ. ಸ್ವಲ್ಪ ಫ್ಲೇವರ್ಗೆ ಚೆನ್ನಾಗಿರುತ್ತೆ ಮೆಣಸು. ನಾವು ತಿಂತಾ ಇದ್ರೆ ಅಲ್ಲಲ್ಲಿ ಮೆಣಸು ಸಿಗತ್ತಲ್ಲ, ಅವಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ ಈ ತರ ಸಾಕು, ಜಾಸ್ತಿ ಬೇಡ. ಈಗ ನೋಡೋಣ ಇದಾಗಿದೆಯಾ ಅಂತ. ನೋಡಿ ಈ ತರ. ನೋಡಿ ಇದು ಆಗಿದೆ. ಇದೆಲ್ಲ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇವಾಗ ಬನ್ನಿ ಎಲ್ಲರೂ ಟೇಸ್ಟ್ ಮಾಡೋಣ. ಈಗ ಎಗ್ ತವಾ ಫ್ರೈ ರೆಡಿ ಆಗಿದೆ. ನಾವು ಟೇಸ್ಟ್ ಮಾಡ್ತೀವಿ. ನೀವು ಎಲ್ಲರೂ ಟ್ರೈ ಮಾಡಿ, ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.